ರಾಜ್ಯದಲ್ಲಿ ಮಳೆ ಅಬ್ಬರ ಜೋರು. ಯಾವ ಜಿಲ್ಲೆಗಳಿಗೆ ಯಾವ ಅಲರ್ಟ್? ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಮುಂಗಾರು ಅಬ್ಬರ. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಅಬ್ಬರಿಸ್ತಾ ಇರುವಂಥದ್ದು. ಗೋವಾದ ಸತ್ತಾರಿ ಬಳಿ ಸಿಲುಕಿದಂತ ಪ್ರವಾಸಿಗರು 150ಕ್ಕೂ ಅಧಿಕ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಸುರಿತಾ ಇದೆ. ಗೋವಾದ ಸತ್ತಾರಿ ಬಳಿ ಸಿಕ್ಕಾಕೊಂಡಿದ್ರು ಪ್ರವಾಸಿಗರು. ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಆಲ್ರೆಡಿ 150ಕ್ಕೂ ಅಧಿಕ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ವೀಕೆಂಡ್ ಮಸ್ತಿಗೆ ಜಲಪಾತಕ್ಕೆ ಬಂದಿದ್ರು. ಜಲಪಾತದಲ್ಲಿ ಸಿಕ್ಕಾಕೊಂಡಿದ್ರು 150ಕ್ಕೂ ಅಧಿಕ ಪ್ರವಾಸಿಗರು. ಅಗ್ನಿಶಾಮಕ ಹಾಗೂ ಪೊಲೀಸರಿಂದ ರಕ್ಷಣೆ ಕಾರ್ಯ ಆಗ್ತಾ ಇದೆ. ಹಗ್ಗದ ಸಹಾಯದಿಂದ ಎಲ್ಲ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಹೊರತಂದಿದ್ದಾರೆ ಅಧಿಕಾರಿಗಳು. ಈಗಾಗಲೇ ಎಲ್ಲ ಪ್ರವಾಸಿಗರನ್ನ ಕೂಡ ರಕ್ಷಣೆ ಮಾಡಲಾಗಿರುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗೋವಾದ ಹತ್ರ ಇರುವಂಥ ಸತ್ತಾರಿ, ಅಲ್ಲಿರುವಂಥ ಫಾಲ್ಸ್ನಲ್ಲಿ ಜಲಪಾತಕ್ಕೆ ಹೋಗಿದ್ರು ಎಲ್ಲರೂ ಕೂಡ. ವೀಕೆಂಡ್ ಬೇರೆ ಇದ್ದಿದ್ದಂಥ ಕಾರಣಕ್ಕೋಸ್ಕರ ನಿನ್ನೆ ಮೊನ್ನೆ ಎಲ್ಲ ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ಹೋಗಿದ್ದಾರೆ. ಎಂಜಾಯ್ ಎಲ್ಲ ಅಲ್ಲಿ ನೀರಲ್ಲಿ ತೊಯ್ದು ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು. ಅವರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗಿದೆ. ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ರಕ್ಷಣೆಯನ್ನು ಮಾಡಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಜನ ಅಲ್ಲಿದ್ರಂತೆ. ಸಾಕಷ್ಟು ಕಡೆ ಮಳೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹೋಗಬೇಡಿ ಅಂತ ಎಚ್ಚರಿಕೆಯ ಸಂದೇಶವನ್ನು ಕೊಡಲಾಗಿರುತ್ತೆ. ಬೋರ್ಡ್ಗಳನ್ನು ಹಾಕಲಾಗಿರುತ್ತೆ. ಅಲ್ಲಿ ಯಾರಾದರೂ ಇರ್ತಾರೆ ಪೊಲೀಸ್ ಕಾವಲುಗಾರರು ಕೂಡ, ಅವರು ಕೂಡ ಹೇಳ್ತಾರೆ. ಅಂದರೂ ಕೂಡ ಕೇರ್ ಮಾಡೋದಿಲ್ಲ. ಏನೂ ಆಗಲ್ಲ ಅಂತ ಕೆಲವರು ಬಂಡ ಧೈರ್ಯ, ಮೊಂಡತನ ಹೋಗ್ಬಿಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗುತ್ತೆ ಅಷ್ಟೇ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯ ನಡುವೆ ಮಂಜಿನ ಕಲರವ. ಬೆಳಗಾವಿ ಗೋವಾ ಗಡಿಯಲ್ಲಿ ಮಂಜು ನೋಡಲಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಖಾನಾಪುರ ತಾಲೂಕಿನ ಕಣಕುಂಬಿ ಮತ್ತು ಜೋರ್ಲಾ ಘಾಟ್ನಲ್ಲಿ ಮಂಜಿನ ರಮಣೀಯ ದೃಶ್ಯ ನೋಡಲಿಕ್ಕೆ ಪ್ರವಾಸಿಗರು ಮುಗಿ ಬೀಳ್ತಾ ಇದ್ದಾರೆ. ವ್ಯೂ ಪಾಯಿಂಟ್ನಲ್ಲಿ ನಿಂತು ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಪ್ರವಾಸಿಗರು. ಕೆಲವರಂತೂ ಕುಡಿದ ಮತ್ತಿನಲ್ಲಿ ಘಾಟ್ ರಸ್ತೆ ಮಧ್ಯೆನೇ ಡ್ಯಾನ್ಸ್ ಮಾಡ್ತಿದ್ದಾರೆ. ಪ್ರವಾಸಿಗರ ಹುಚ್ಚಾಟಕ್ಕೆ ಸುಸ್ತಾಗಿದ್ದಾರೆ ವಾಹನ ಸವಾರರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಈಗ ಚೋರ್ಲಾ ಘಾಟ್ ಮಂಜಿನ ಘಾಟ್ ಆಗಿ ಪರಿವರ್ತನೆ ಆಗಿದೆ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ಇದು ಕರ್ನಾಟಕ ಮತ್ತು ಗೋವಾ ಗಡಿ ಭಾಗದಲ್ಲಿರ್ತಕ್ಕಂಥ ಚೋರ್ಲಾ ಘಾಟ್ ಈಗ ಮಂಜಿನ ಘಾಟ್ ಆಗಿ ಪರಿವರ್ತನೆ ಆಗಿದೆ. ಇಲ್ಲಿ ಸಂಪೂರ್ಣವಾಗಿ ಮಂಜು ಮಳೆಯಿಂದ ಈ ಒಂದು ಘಾಟ್ ಪ್ರದೇಶ ಮುಚ್ಚಿ ಹೋಗಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಬಂದು ಎಂಜಾಯನ್ನು ಮಾಡ್ತಾ ಇದ್ದಾರೆ. ಇದು ವ್ಯೂ ಪಾಯಿಂಟ್ ಮೇಲೆ ನಿಂತು ರಮಣೀಯ ದೃಶ್ಯವನ್ನು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಒಬ್ಬರು ಪ್ರವಾಸಿಗರು ಜೊತೆಗಿದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಿ? ಬಂದಿರಿ. ಇಲ್ಲಿ ಭಾಳ ಚೆನ್ನಾಗಿ ವಾತಾವರಣ ಐತಿ. ಅದರ ಲೊಕೇಶನ್ ಭಾಳ ಚಲೋ ಐತ್ರಿ. ಆದರೆ ಏನು ಮಾಡ್ತಾರೆ ಪ್ರವಾಸಿಗಳು, ಪ್ಲಾಸ್ಟಿಕ್ಗಳು ಎಲ್ಲ ಹಾಕಿ ಎಲ್ಲ ವಾತಾವರಣ ಖರಾಬ್ ಮಾಡತ್ತಾರೆ. ಅದ ಮಾಡಬಾರ್ದು ರೀ. ನಮ್ಮ ಎಲ್ಲ ಹೆಂಗೆ ಮಾಡ್ಬೋದ್ರಿ? ಈಗ ಲೊಕೇಶನ್ಗೆ ಹೆಂಗೆ ಸಿಚುವೇಶನ್ ಹೆಂಗೆ ಐತ್ರಿ ಹಂಗೆ ಹೋಗ್ಬೋದು ರೀ. ಈಗ ಮಳೆ ಚೆನ್ನಾಗೈತ್ರಿ. ಈಗ ನೋಡಿದ್ರೆ ಚೇರಾಪುಂಜಿ ಹೆಂಗೆ ಐತ್ರಿ ಹಂಗೆ ಸೇಮ್ ಹಿಂಗೆ ಐತ್ರಿ. ಇಲ್ಲೇ ಐತ್ರಿ ಚೇರಾಪುಂಜಿ ಹೋಗಿದ್ರೆ ನೋಡಿದ್ರೆ ಹೆಂಗೆ ಐತ್ರಿ, ಅದು ಸೇಮ್ ಲೊಕೇಶನ್ ಇಲ್ಲೇ ಐತ್ರಿ. ಇದು ಇಲ್ಲಿಂದ ಪ್ರವಾಸಿಗಳು ಮತ್ತು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಮತ್ತು ಗೋವಾ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಒಂದು ಪ್ರದೇಶ ಇರ್ತಕ್ಕಂಥದ್ದು ನೋಡ್ಬೋದು. ಈ ಭಾಗದಲ್ಲಿ ಈಗ ಸಾಕಷ್ಟು ಮಳೆ ಆಗ್ತಿದೆ. ಮಳೆ ಅಂದರೆ ಪ್ರವಾಸಿಗರು ರಸ್ತೆ ಮಧ್ಯದಲ್ಲಿ ನಿಂತು ಎಂಜಾಯನ್ನು ಮಾಡ್ತಾ ಇದ್ದಾರೆ. ವ್ಯೂ ಪಾಯಿಂಟ್ ಬಳಿ ಜನ ಬರ್ತಾರೆ. ರಸ್ತೆ ಮೇಲೆ ನಿಂತು ಮಾಡ್ತಕ್ಕಂಥದ್ದು ಮತ್ತು ರಸ್ತೆಯ ಮೇಲೇ ಕೆಲವರು ಮದ್ಯಪಾನ ಸೇವಿಸ್ತಂಥದ್ದು ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಸೆಯೋದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ಎಲ್ಲೆಂದರಲ್ಲಿ ಜರಿಗಳು ಫಾಲ್ಸ್ ರೀತಿಯಲ್ಲಿ ಹರಿತಾ ಇದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇದನ್ನು ನೋಡೋಕ್ಕೆ ದಿನನಿತ್ಯ ಇಲ್ಲಿಗೆ ಬರ್ತಾರೆ. ಮತ್ತು ಯಾರೆಲ್ಲ ಗೋವಾ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಓಡಾಡ್ತಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಚೋರ್ಲಾ ಘಾಟ್ ಈಗ ಮಂಜಿನ ಘಾಟ್ ರೀತಿಯಲ್ಲಿ ಕಾಣ್ತಾ ಇದೆ. ಇಲ್ಲಿ
ಚೋರ್ಲಾ ಘಾಟ್ನಲ್ಲಿ ಈಗ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಸೆದು ಹೋಗ್ತಕ್ಕಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಕೃತಿ ಮಡಿಲಲ್ಲಿ ಬಂದವರು ಸಂಯಮದಿಂದ ವರ್ತನೆ ಮಾಡಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಚೋರ್ಲಾ. ಕುಕ್ಕೆ ಸುಬ್ರಹ್ಮಣ್ಯ ಬಳಿ ನದಿಯಲ್ಲಿ ಸಿಲುಕಿದ್ದಂಥ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಕುಮಾರಧಾರ ನದಿಯಲ್ಲಿ ಸಿಲುಕಿದಂಥ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿರುವಂಥದ್ದು ಕಡಬ ತಾಲೂಕಿನ ಪುಳಿಕುಕ್ಕು ಎಂಬಲ್ಲಿ ರಕ್ಷಣೆ ಮಾಡಲಾಗಿದೆ. ಕುಮಾರಧಾರ ನದಿಗೆ ಆಯತಪ್ಪಿ ಬಿದ್ದಿದ್ದಂಥ ವ್ಯಕ್ತಿ ಬೆಂಗಳೂರು ಮೂಲದ ರವಿಕುಮಾರ್ನನ್ನ ರಕ್ಷಣೆ ಮಾಡಲಾಯಿತು. ರವಿಕುಮಾರ್ ರಕ್ಷಣೆ ಮಾಡಿದ್ರು. ಅಲ್ಲಿದ್ದಂಥ ಕಡಬ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಹೇಗ್ ಸಿಕ್ಕಾಕೊಂಡ ಏನೋ ಗೊತ್ತಿಲ್ಲ, ಆದ್ರೆ ಆತ ಸಿಕ್ಕಾಕೊಂಡಂತ ಮಾಹಿತಿ ಸಿಕ್ತಿದ್ದ ಹಾಗೆ ಅವ್ರನ್ನ ಹೋಗಿ ರಕ್ಷಣೆ ಮಾಡಲಾಗಿದೆ. ಅಲ್ಲಿನ ಸಿಬ್ಬಂದಿ ಹೋಗ್ಬಿಟ್ಟು ರಕ್ಷಣೆ ಮಾಡಿದ್ದಾರೆ. SDRF ಸಿಬ್ಬಂದಿ ಅಂತ ಕಾಣಿಸುತ್ತೆ. ಅವ್ರು ಹೋಗ್ಬಿಟ್ಟು ರಕ್ಷಣೆಯನ್ನ ಮಾಡಿರುವಂಥದ್ದು. ನಂತರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ತುಂಬಾ ಏಟ್ ಕೂಡ ಆಗಿತ್ತು ಅವರಿಗೆ. ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನ ಗಮನಿಸಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಕೆಲವು ಕಡೆ ಮನೆಗಳಿಗೆ ನುಗ್ಗಿರುವಂಥದ್ದು ಮಳೆ ನೀರು. ಇನ್ನು 3 ದಿನ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಹಲವೆಡೆ ಗುಡ್ಡ ಕುಸಿಯುವಂತ ಆತಂಕ ಎದುರಾಗಿದೆ. ಕಾರವಾರ, ಹೊನ್ನಾವರ ಸೇರಿದಂತೆ ಹಲವೆಡೆ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರ ಮಳೆಗೆ ಜನರು ಕಂಗಾಲಾಗಿದೆ.